ನಮಸ್ಕಾರ. ನಾನು ಶಿವಕುಮಾರ್. ಚಾಪ್ಟರ್ 4. ಓಕೆ. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ದು ಚಾಪ್ಟರ್ ಇದು. ಓಕೆ. ಸೊ ಲೆಸನ್ ಬೇಸ್ ಅಸೆಸ್ಮೆಂಟ್ ಇದೆ. ಪಾಠ ಆಧಾರಿತ ಮೌಲ್ಯಾಂಕನ. ಓಕೆ. ಎಲ್ ಬಿ ಅಂತ ಕರಿತೀವಿ. ಡೈರೆಕ್ಟ್ ಕ್ವೆಶನ್ಸ್ ನೋಡೋಣ. ಇದುವರೆಗೂ ನಾವು ಎಕ್ಸಸೈಸ್ ಕ್ವೆಶನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಓಕೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು 4.3 ಫಿಫ್ತ್ ಕ್ವೆಶನ್ ಸ್ವಲ್ಪ ಚಾಲೆಂಜಿಂಗ್ ಇತ್ತು, ಬಟ್ ಮಾಡ್ಬೋದು. ಕ್ಲಿಯರ್. ಸೊ ಈಗ ಡೈರೆಕ್ಟ್ ಕ್ವೆಶನ್ ನೋಡೋಣ. ಸೊ ಎಲ್ ಬಿ ಅದು ಎಮ್ ಸಿ ಕ್ಯೂಸ್ 1 ಮಾರ್ಕ್ ಕ್ವೆಶನ್ಸ್ ಏನಿದೆ ಅಲ್ಲ, ಇದೆಲ್ಲ 5 ಕ್ವೆಶನ್ಸ್ ಥರ ಮಾಡೋಣ. ಆಮೇಲೆ ಡಿಫಿಕಲ್ಟ್ ಕ್ವೆಶನ್ಸ್ ಎಲ್ಲ 1 ಕ್ವೆಶನ್ ಮಾಡೋಣ. ಓಕೆ. ಸೊ ಇದು ಮಾಡಲ್ ಕ್ವೆಶನ್ ಪೇಪರ್ 2020 ಇದು. ಸೊ ಸ್ಟ್ಯಾಂಡರ್ಡ್ ಫಸ್ಟ್ ಕ್ವೆಶನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇಸ್. ವರ್ಗ ಸಮೀಕರಣದ ಆದರ್ಶ ರೂಪ. ಓಕೆ. ಆದರ್ಶ ರೂಪ ನಾವು ಪಾಲಿನಾಮಿಯಲ್ ಚಾಪ್ಟರ್ 2 ಇಂದನೂ ನೋಡ್ತಾ ಇದ್ದೀವಿ. ಓಕೆ. ಸೊ ಇದ್ರದ್ದು ಸ್ಟ್ಯಾಂಡರ್ಡ್ ಇಕ್ವೇಷನ್ ಯಾವ ಥರ ಬರುತ್ತೆ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಇದನ್ನು ನಾವು ವೆರಿಫೈ ಮಾಡುವಾಗ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆ್ಯಂಡ್ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಸೊ ಇದೇ ಇಕ್ವೇಷನ್ನ ನಾನು ರೀಡಿಫೈನ್ ಮಾಡಿ ಬರಿತೀನಿ ಅಂತಂದರೆ ಎ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಓಕೆ. ಸೊ ಈ ಕ್ವೆಶನ್ಗೆ ಇದು ಆನ್ಸರ್. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಬಿ, ಆಪ್ಷನ್ ಬಿ. ಕ್ಲಿಯರ್. ಓಕೆ. ಸೊ ಸೆಕೆಂಡ್ ಕ್ವೆಶನ್, ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಮಾಂಗ್ ದ ಫಾಲೋಯಿಂಗ್. ಏಪ್ರಿಲ್ 2025 ಫಸ್ಟ್ ಎಕ್ಸಾಮ್ದಿದು ಆ್ಯಾವ್ರೇಜ್ ಕ್ಯಾಟಗರಿಯಲ್ಲಿದೆ. ಇದ್ರದ್ದು ಯಾಕೆ ಇದನ್ನು ಆ್ಯಾವ್ರೇಜಲ್ಲಿ ಕೊಟ್ಟಿದ್ದಾರೆ ಅಂದರೆ ಡಿಫೈನ್ ಮಾಡಬೇಕು, ಇಲ್ಲಾಂದರೆ ಡೈರೆಕ್ಟ್ ಈ ಫಸ್ಟ್ ಆಪ್ಷನ್ ನೋಡಿ, ಎಕ್ಸ್ ಕ್ಯೂಬ್ ಮೈನಸ್ 6x ಇದು ಕ್ಯೂಬಿಕ್ ಇಕ್ವೇಷನ್ ಆಯಿತು. ಸೊ ಇದು ಇಲ್ಲ. ನಾವು ಡೈರೆಕ್ಟ್ ಫಸ್ಟ್ ಆನ್ಸರೇ ಇದೇ ಆನ್ಸರ್ ಹಿಂಗೆ ಮಾರ್ಕ್ ಮಾಡಿ ಅಂದರೆ ಕನ್ಫ್ಯೂಸ್ ಮಾಡ್ಕೊತೀವಿ. ಬಟ್ ಅದರದ್ದು ಎಕ್ಸ್ಪ್ಲನೇಷನ್ ಇದ್ದರೆ ಇದು. ಸೊ ಎಕ್ಸ್ ಕ್ಯೂಬ್ ಮೈನಸ್ 6x ಇದು ಆಪ್ಷನ್ ಇಲ್ಲ, ಯಾಕಂದರೆ ಹೈಯೆಸ್ಟ್ ಡಿಗ್ರಿ ಇಲ್ಲಿ 3 ಇದೆ. ಓಕೆ. ಸೊ ಇದು ಎಲಿಮಿನೇಟ್ ಆಯಿತು. ಇದು ಆಪ್ಷನಲ್ಲಿ ಬರ್ಬೋದು. ಓಕೆ. ಯಾಕಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಇದೆ, ಬಟ್ ಇದ್ರ ಜೊತೆ ಒಂದು ಕಾನ್ಸ್ಟೆಂಟ್ ಬೇಕು. ಓಕೆ. ಕಾನ್ಸ್ಟೆಂಟ್ ಇಲ್ಲ. ಸೊ ಇದನ್ನು ನಾವು ರೋಲ್ಡ್ ಔಟ್ ಮಾಡ್ಬೋದು. ಓಕೆ. ನೆಕ್ಸ್ಟ್ 3x ಈಕ್ವಲ್ ಟು 9 ಇದು ಲೀನಿಯರ್ ಇಕ್ವೇಷನ್. y ಈಸ್ ಈಕ್ವಲ್ ಟು ಈ 3x ಈ ಪ್ಲಸ್ 9 ಈ ಕಡೆ ಬಂದಾಗ ಮೈನಸ್ 9 ಈಕ್ವಲ್ ಟು 0. ಸೊ ಇದು ಇಲ್ಲ. ಆಪ್ಷನ್ ಸಿನೂ ಇಲ್ಲ, ಇದೂ ಇಲ್ಲ. ಸೊ ಇದು ಒಂದೇ ನೋಡಿ. ನಾವು ಈಗ ಪ್ರೀವಿಯಸ್ ಕ್ವೆಶನಲ್ಲಿ ನೋಡಿದ್ವಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ 3x ಪ್ಲಸ್ 4 ಈಕ್ವಲ್ ಟು 0. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ. ಸೊ ಸೇಮ್ ಕ್ವೆಶನ್, ಕ್ವಾಡ್ರಾಟಿಕ್ ಇಕ್ವೇಷನ್ ಅಮಾಂಗ್ ದ ಫಾಲೋಯಿಂಗ್. ಓಕೆ. ಸೊ 2022 ಪೇಪರ್ ಇದು. ಫಸ್ಟ್ ಆಪ್ಷನ್ ನೋಡೋಣ, ಎಕ್ಸ್ ಟು ದ ಪವರ್ ಮೈನಸ್ 2. ಎಕ್ಸ್ ಟು ದ ಪವರ್ ಮೈನಸ್ 2 ಅಂದರೆ ಇದು 1/x ಸ್ಕ್ವೇರ್ ಆಯಿತು. ಸೊ ಇದು ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಓಕೆ. ಸೊ ಎಕ್ಸ್ ಟು ದ ಪವರ್ ಮೈನಸ್ 2 ಇದೆ, ಹಂಗಂದರೆ ಇದು ನೆಗೆಟಿವಲ್ಲಿದೆ. ಸೊ ಈ ಆಪ್ಷನ್ ರೋಲ್ಡ್ ಔಟ್ ಆಯಿತು. 2x ಪ್ಲಸ್ 3 ಸಿಂಗಲ್ ಹೈಯೆಸ್ಟ್ ಡಿಗ್ರಿ 1 ಇದೆ, ಹೌದಾ? ಸೊ ಇದು ಇಲ್ಲ, ಇದು ಹೋಯಿತು. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ಓಕೆ. ಇದು ಆನ್ಸರ್, ಯಾಕಂದರೆ ಇದು ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನಲ್ಲಿ ಥರನೇ ಇದೆ. ಓಕೆ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0. ಸೊ ಈ ಆಪ್ಷನ್ ಕರೆಕ್ಟ್ ಇದೆ. ಇಲ್ಲಿ ಕ್ಯೂಬ್ ಇದೆ, ಸೊ ಇದು ರೋಲ್ಡ್ ಔಟ್ ಆಯಿತು. ಸೊ ಇದು ಆಪ್ಷನ್ ಇಲ್ಲ. ಓಕೆ. ಸೊ ನಮ್ದು ಇದು ಇಲ್ಲ, ಇದು ಇಲ್ಲ. ಸೊ ನಮ್ಮ ಆನ್ಸರ್ ಇದು. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಕಾನ್ಸ್ಟೆಂಟ್ ಒಬ್ಟೈನ್ಡ್ ವೆನ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 5x ಸ್ಕ್ವೇರ್ ಈಕ್ವಲ್ ಟು
2x plus 3 is written in the standard form. ಸೊ ನಮಗೆ ಕಾನ್ಸ್ಟೆಂಟ್ ಟರ್ಮ್ ಕೇಳ್ತಾ ಇದ್ದಾರೆ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಈ ಟರ್ಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಕ್ವೇಷನ್ನ ರೀಡಿಫೈನ್ ಮಾಡೋಣ. 5x ಸ್ಕ್ವೇರ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3. ಸೊ 5x ಸ್ಕ್ವೇರ್ ಇಲ್ಲೇ ಇರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡೋಣ. 2 ಇಂಟು 2 4x, 2 ಇಂಟು 3 ಇಸ್ ಪ್ಲಸ್ 6. ಎಲ್ಲ ಐಟಮ್ನ ಈ ಕಡೆ ತೊಗೊಂಬರ್ತಾ ಇದ್ದೀವಿ. ಈ ಕಡೆ ಇದ್ದಿದ್ದು ಅಷ್ಟು ಈ ಕಡೆ ಬರ್ತಾ ಇದೆ. 5x ಸ್ಕ್ವೇರ್ ಮೈನಸ್ 4x ಮೈನಸ್ 6 ಈಕ್ವಲ್ ಟು 0. ಸೊ 5x ಸ್ಕ್ವೇರ್ ಈಕ್ವಲ್ ಟು 2x, ಬ್ರ್ಯಾಕೆಟಲ್ಲಿ 2x ಪ್ಲಸ್ 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ, ಈ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಏನು ಬಂದಿದೆ ಕಾನ್ಸ್ಟೆಂಟ್ ವ್ಯಾಲ್ಯೂ? ಇದು -6. ಡಿ ನಮ್ಮ ಆನ್ಸರ್. ಓಕೆ, ಸೊ ಫಸ್ಟ್ ಈ ಥರ ಇಕ್ವೇಷನ್ಸ್ ಬಂದಾಗ ಫಸ್ಟ್ ಎಲ್ಲನೂ ಸ್ಟ್ಯಾಂಡರ್ಡ್ ಇಕ್ವೇಷನಲ್ಲಿ ತೊಗೊಂಡ್ಬಂದು ಈ ಫಾರ್ಮ್ಯಾಟಲ್ಲಿ ಆಮೇಲೆ ವಿತ್ ಕಾನ್ಸ್ಟೆಂಟ್ ಬರಿಬೇಕು. ಯಾಕಂದರೆ ಇಲ್ಲಿ ನೋಡಿ +6 ಆಪ್ಷನ್ ಬರ್ತಾ ಇದೆ, ಇದಿಲ್ಲ, ಇದು ಕ್ಯಾನ್ಸಲ್. ಇದು +6 ಇಲ್ಲ, ಯಾಕಂದರೆ ಸಿಂಬಲ್ ಜೊತೆ ತೊಗೋಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಮಾಡೆಲ್ ಕ್ವೆಶನ್ ಪೇಪರ್ 2025. ಓಕೆ, ಸಾಧಾರಣ ಆವರೇಜ್ ಕ್ಯಾಟಗರಿಯಲ್ಲಿದೆ. ಈಕ್ವೇಷನ್ ನೋಡಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 6. ಸೊ ಇದು ಯಾವ ಇಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 2 2x ಈಕ್ವಲ್ ಟು 6. ಈ +6 ಈ ಕಡೆ ಬರ್ತಾ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 6 ಈಕ್ವಲ್ ಟು 0. ಸೊ ಇದು ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್ ಥರ ಬಂತ. ನಮ್ಮ ಸ್ಟ್ಯಾಂಡರ್ಡ್ ಇಕ್ವೇಷನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಸೊ ಇದು ಯಾವ ಇದು? ಸೊ ಇದು ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಚಾಪ್ಟ್ರೇ ವರ್ಗ ಸಮೀಕರಣ. ಸೊ ಬೇರೆ ಆಪ್ಷನ್ ಚೂಸ್ ಮಾಡೋದು ಇಲ್ಲ, ಯಾಕಂದರೆ ಲೀನಿಯರ್ ಇಕ್ವೇಷನ್ ನಮಗೆ y ಈಸ್ ಈಕ್ವಲ್ ಟು ax ಪ್ಲಸ್. ಸೊ ಇದು ಲೀನಿಯರ್ ಇಕ್ವೇಷನ್ ಆಗುತ್ತೆ. ಕ್ಯೂಬಿಕಲ್ ಪಾಲಿನಾಮಿಯಲ್ ಇಸ್ ಓಕೆ, ಸೊ x ಟು ದ ಪವರ್ 3. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲೂ ಇಲ್ಲ, ಇದು ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣ. ಓಕೆ, ಥ್ಯಾಂಕ್ ಯು.